ಕೂಡ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಕರ್ನಾಟಕ ಫುಡ್ ಸೇಫ್ಟಿಗೆ ವಿಶೇಷದ ಗೌರವ ಇವತ್ತು ಬಂದು ನಿಂತಿದೆ. ಆದ ಕಾರಣ ನೀವು ಯು ಆರ್ ದಿ ಆಫೀಸರ್ಸ್, ಯು ಆರ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದರೆ ಸರ್ಕಾರಕ್ಕೆ ಉತ್ತಮವಾದ ಡಿಪಾರ್ಟ್ಮೆಂಟ್ಗೆ ಮತ್ತು ಸರ್ಕಾರ ಉತ್ತಮವಾದ ಗೌರವ ಬರ್ತದೆ. ಆ ಕೆಲಸ ತಾವು ಇವತ್ತು ಮಾಡಿದ್ದೀರಿ, ಅದನ್ನೆಲ್ಲ ಮುಂದುವರಿಸಿಕೊಂಡು ತಾವು ಹೋಗಬೇಕು. ಮತ್ತು ನೀವು ಈ ಕೆಲಸ ಮಾಡೋ ಸಂದರ್ಭದಲ್ಲಿ ತಪಾಸಣೆ ಮಾಡೋ ನಿಮ್ಗೆ ಏನಾದರೂ ಸಮಸ್ಯೆ ಗೊತ್ತು, ಈ ರೀತಿ ಆಗ್ತಿ ಇನ್ನೂ ನಮ್ಗೆ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು, ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಪ್ರಾಕ್ಟಿಕಲ್ ಆಗಿರುವಂತಹ ಏನಾದರೂ ಸಲಹೆ ಸೂಚನೆ ಇದ್ರೆ ಪ್ಲೀಸ್ ಗಿವ್ ಅಸ್. ವಿಲ್ ಟೇಕ್ ಇಟ್ ಅಂಡ್ ವಿಲ್ ಸಿ ಅವರ್ ಡಿಪಾರ್ಟ್ಮೆಂಟ್ ಇಲ್ ಒನ್ ಆಫ್ ದ ಬೆಸ್ಟ್ ವಿತ್ ದ ಟೆಕ್ನಾಲಜಿ, ವಿತ್ ಅವರ್ ಆಲ್ ಇದರಲ್ಲಿ ಸೆಟಪ್, ಒನ್ ಆಫ್ ದ ಬೆಸ್ಟ್ ಟೀಮ್ ಟು ಇನ್ಸ್ಪೆಕ್ಟ್ ದಿ ಹಾಸ್ಪಿಟಲ್ಸ್ ಮಾಡುವಂಥ ವ್ಯವಸ್ಥೆನ ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಅದಕ್ಕಾಗಿ ಬಹುಶಃ ನಾನು ಇವತ್ತು ನಮ್ಮ ಕಮಿಷನರ್ ಅವರನ್ನು ಮತ್ತು ಆಲ್ ಆಫೀಸರ್ಸ್ ಐ ವಾಂಟ್ ಟು ನಾವು ಸೆಕ್ರೆಟರಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೆವು. ದೇ ಹ್ಯಾವ್ ವರ್ಕ್ಡ್ ಸೋ ಹಾರ್ಡ್ ಫಾರ್ 1 week and it is our duty to felicitate them. One, second, they should be inspiration for the younger team of the food safety and health, not only food and safety, health, other department also. ಅದಕ್ಕಾಗಿ ಬಹುಶಃ ಏನು ತಮ್ಮ ಉತ್ತಮವಾದ ಕೆಲಸ ಮಾಡಿದಾರ ಅದು ಇನ್ನಷ್ಟು ಉತ್ತಮವಾಗಿ ತಗೊಂಡೋಗಿ ಏನು ನಿಮಗೆ ಇವತ್ತು ಈ ತಪಾಸಣೆ ಆಗುವಾಗ ಕೆಲವೊಂದು ವಿಚಾರಗಳು ನಮ್ಮ ಡಿಪಾರ್ಟ್ಮೆಂಟ್ ಅನ್ನು ನಾವು ಹೇಗೆ ಇಂಪ್ರೂವ್ ಮಾಡಬೇಕಂತ ಏನು ಮಾಹಿತಿ ಕೊಟ್ಟರೆ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಸಿಸ್ಟಮ್ ಅನ್ನು ಚೇಂಜ್ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ ಅಂತ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ನಾನು ಸಲ್ಲಿಸ್ತೇನೆ. ಫಸ್ಟ್ ಕೊಡಿ, ಎಷ್ಟು ಜನ ಇದ್ದೇನೆ ಅದು ಮಾಡ್ತೇನೆ. ಬನ್ನಿ 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 ಸೆಕ್ರೆಟರಿ ಕೊಡಿಯಪ್ಪ, ಬನ್ನಿ ಬನ್ನಿ ಸೆಕ್ರೆಟರಿ ಕಾಮ್ ಬನ್ನಿ ಇವರು ಯಾರಲ್ಲಿ ಇದೆಯಪ್ಪ ಸ್ವಲ್ಪ ಹಾಕಿ ಆಫೀಸರ್ಸ್ಗೆ ಕೊಡ್ರಪ್ಪ ಎಲ್ಲಿ ಇವರ ಆಫೀಸ್ ಯಾರಲ್ಲಿದೆ? ಸಾಹೇಬ್ರು ಪ್ರೆಸ್ಮೆಂಟ್ ಮಾಡ್ತಾರೆ. ತಾಂಬರ ನೋ ಪ್ರಾಬ್ಲಮ್. ಒಬ್ಬೊಬ್ರು ಲೈನಲ್ಲಿ ಬನ್ನಿ. ಇಲ್ಲಪ್ಪ ಸರಿ ಮತ್ತೆ ಎಕ್ಸ್ಟ್ರಾ ಮಾಡ್ಬೋದು. ಒಂದು ಕೊಡಿ ಸರ್ಟಿಫಿಕೇಟ್ ಕೊಡಿ, ಎಲ್ಲ ಸೆಟ್ ಕೊಡಿ, ಎಲ್ಲ ಸೆಟ್ ಕೊಡಪ್ಪ. ಬನ್ನಿ ಬನ್ನಿ ಕಮ್ ಮತ್ತೆ ಎಕ್ಸ್ಚೇಂಜ್ ಮಾಡಿಯಪ್ಪ. ಥ್ಯಾಂಕ್ ಯು. ಲೈನಲ್ಲಿ ಕ್ಯೂ ಅಲ್ಲಿ ಬನ್ನಿ. ಸ್ವಲ್ಪ ಇದೆಲ್ಲ ಆಶಾ ಕವಚ. ಹೌದೌದು, ರಾತ್ರಿ ಹೇಳಿದೆ ಸರ್, ಸಾಹೇಬ್ರು ಮಡಿಕೇರಿ ಯಾವ್ದವ್ರ ಸೈಡ್ಗೆ ಬನ್ನಿ. ಬನ್ನಿ ಫಾಸ್ಟ್ ಫಾಸ್ಟ್ ಅಪ್ಪ. अच्छा अच्छा ಇಲ್ಲಿ ಒಂದು ಮಾಡಿಸ್ಬೇಕು ಸಾಂದೆ ಕೂಡ
ಕೋಲಾರ ಸರ್. ಎಲ್ಲ ಚೆನ್ನಾಗಿ ಮಾಡ್ಬೇಕಪ್ಪ. ಈಗ ನೀನು ಫುಡ್ ದಪ್ಪಾಗಿದೆಯಲ್ಲ ಮಗ, ಏನಿದು ಫುಡ್ ಸೇಫ್ಟಿ ಅವ್ರು ಹೇಗಿರ್ಬೇಕು? ಆಯ್ತು, ಆದವ್ರು ಬ್ಯಾಕ್ ಬನ್ನಿ. ವೆರಿ ಗುಡ್, ಥ್ಯಾಂಕ್ ಯು. ತುಮಕೂರು ಬನ್ನಿ. ಹಗಲೇ ರಾತ್ರಿ ಯಾವಾಗ ಫೋನ್ ಮಾಡಬೇಕು ಫೋನ್ ತಗೊಂಡು ಈಗ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಸರ್. ಈಗ ನಿಮ್ಗೆ ನೋಡಿ, ಒಂದು ರೇಟ್ ಅಲ್ಲಿ ಕೋರ್ಟ್ ಗೀಟ್ ಬಂದಿದೆ, 4 ರೇಟ್ ಹೋದ್ರೆ ತುಂಬಾ ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಬರ್ತಾ ಇದೆ. ಹೇಗೆ ಮಾಡಿ ನೀವು ಬನ್ನಿ. ಸೆಕ್ರೆಟರಿ ಸರ್ ಸರ್ ಸೆಕ್ರೆಟರಿ Thank you. ಥ್ಯಾಂಕ್ ಯು ಸರ್. ನಮ್ಮೆಲ್ಲ We'll do that. Work hard. Thank you. ಈಗ ಸುರೇಶ್ QR ಕೋಡ್ QR ಕೋಡ್ ಈಗ ಕೂತ್ಕೊಳ್ಳಿ. ಒಂದು ಸೆಕ್ರೆಟರಿ ಅವರು ಚೇಳ್ಕೊ ನಿಲ್ಲಪ್ಪ, ಗರ್ಭಿಣಿ ಮಾಡಬೇಡಿ, ನಾವು ಗರ್ಭಿಣಿ ಮಾಡಬೇಡಿ. ಈಗ ಒಂದು ಬಿಫೋರ್ ಬಹುಶಃ ತಾವು ಇರ್ಲಪ್ಪ, ನೀವು ಸುಮ್ಮನೆ ಗೊತ್ತುಕೋ ಸೈಲೆಂಟ್ ಇವನೇ ಮಾತಾಡ್ಬೇಡ. ಈಗ ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಮತ್ತು ಸೆಕ್ರೆಟರಿಲಿ, ಕಮಿಷನರಲ್ಲಿ ಮತ್ತು ತಳಮಟ್ಟ ಕೆಲಸ ಮಾಡಿದಂತೆ ನಮ್ಮ ಆಫೀಸರ್ ಮತ್ತು ಫುಡ್ ಆಫೀಸರ್ ಜೊತೆಯಲ್ಲಿ ನಿಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಸನ್ಮಾನ ಇವತ್ತು ಇನ್ನೊಮ್ಮೆ ಮಾಡ್ತೇನೆ ನೆಕ್ಸ್ಟಿಗೆ. ಯಾಕೆಂತ ಹೇಳಿದರೆ ಎಷ್ಟು ಫಾಸ್ಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಕೆಲಸ ಮಾಡಿದಾರ, ಅದಕ್ಕಿಂತ ವೇಗದಲ್ಲಿ ತಾವು ಮಾಧ್ಯಮದವರು ತಮ್ಮ ಆ ಒಂದು ಕರ್ತವ್ಯವನ್ನು ನಿರ್ವಹಿಸಿದ್ದೀರಿ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಮಾಡುವಂಥ ನಮ್ಮ ಅಧಿಕಾರಿಗಳು ಒಂದು ಪ್ರೋತ್ಸಾಹ ಬರ್ತದೆ. ಇನ್ನೊಂದು, ಯಾರು ಈ ರೀತಿ ಬೇರೆ ನಮ್ಗೆ ಎಲ್ಲಿ ರೀಚ್ ಆಗಲಿಕ್ಕೆ ಆಗುದಿಲ್ಲ ಅಂಥವ್ರಿಗೆ ತಾವು ಸಂದೇಶವನ್ನು ಕೊಟ್ಟು ಅವ್ರು ಕೂಡ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಇವತ್ತು ಆಗಿದೆ. ಸೊ ನಾನೆಲ್ಲ ಮಾಧ್ಯಮದ ಮಿತ್ರರನ್ನು, ಅದರ ಮುಖ್ಯಸ್ಥರನ್ನು, ಅದಕ್ಕೆ ವರದಿ ಮಾಡಿದಂಥ ವರದಿಗಾರನ್ನು ಕೂಡ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಡಿಪಾರ್ಟ್ಮೆಂಟ್ ಇದ್ದು. ಮತ್ತು ನಿಮ್ಗೆ ಏನಾದ್ರು ಸಲಹೆ ಸೂಚನೆ, ನಾವೇನಾದ್ರು ಇಂಪ್ರೂವ್ಮೆಂಟ್ ಮಾಡಬೇಕಿದ್ದಂತ ಹೇಳಿದ್ರೆ ಬಹುಶಃ ಅದನ್ನು ಕೂಡ ನಾವು ಇವತ್ತು ಮುಂದಿನ ದಿನ ಅದನ್ನು ಮಾಡ್ತೇವೆ. ಈಗ ಫಸ್ಟ್ ನಮಗೊಂದು ಇನ್ನು ಮುಂದೆ ಈ ರೀತಿ ನಮಗೆ ಕಂಪ್ಲೇಂಟ್ ಬರಬೇಕೆಂಬ ಒಂದು ಸಂದೇಹದಾಗ ವಿಚಾರ ಇರ್ತದೆ. ಎಲ್ಲ ಕಡೆ ನಮ್ಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಂದು QR ಕೋಡ್ ಅನ್ನು, ಬಾರ್ ಕೋಡ್ ಅನ್ನು ಮಾಡಿದ್ದೇವೆ. ಅದನ್ನು ಮುಂದೆ ಎಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಲಿಸ್ತೇವೆ. ಯಾರಿಗಾದ್ರೂ ಎಲ್ಲ ಫಾರ್ಮಸಿ, ಮೆಡಿಕಲ್ ಶಾಪ್ನಲ್ಲಿ ಕೂಡ ಯಾರಿಗಾದರೂ ಈ ರೀತಿ ಏನಾದರೂ ಮಾಹಿತಿ ಕೊಡಬೇಕಂತ ಇದ್ದಲ್ಲಿ ಆ QR ಕೋಡ್ಗೆ ಹೋಗಿ ನಮಗೆ ಮಾಹಿತಿ ಕೊಡ್ಬೋದು. ನಂಬರ್ 1.
ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಟೋಲ್ ಫ್ರೀ ಒಂದು ಕಾಲ್ ಸೆಂಟರ್ ಮಾಡಬೇಕಂತ ಇದೆ, ಒಂದು ನಂಬರ್ ಕೊಟ್ಟು ಯಾವುದಾದ್ರು ಮತ್ತೆ ಅದಕ್ಕೆ ಒಂದು ಟೀಮ್ ಸೆಟಪ್ ಮಾಡಿ ಯಾರಾದ್ರೂ ಪ್ರದೇಶದ ಏನಾದರೂ ಕಾಲ್ ಬಂದರೆ ಅದು ಹೋಗಿ ತಪಾಸಣೆ ಮಾಡಿಕೊಂಡು ಅದರ ಮೇಲೆಗೂ ಕ್ರಮ ತಗೊಳ್ಳುವಂಥದ್ದು. ಅಂದರೆ ಗ್ರಾಹಕರಿಗೆ ಹೆಚ್ಚಿನ ಒಂದು ಹತ್ತಿರದ ಒಂದು ಆಕ್ಸೆಸ್ ಇವತ್ತು ಕೊಡಲಿಕ್ಕೆ ಬೇಕಾಗಿ, ಅದಕ್ಕಾಗಿ ಬಹುಶಃ ಈ ಒಂದು ನಮ್ಮ QR ಕೋಡ್ ಅನ್ನು ನಾನು ಈಗ ಉದ್ಘಾಟಿಸ್ತೇನೆ. ಎಲ್ಲಿ ಬೆಳೆದ ದೊಡ್ಡದು ಎಲ್ಲಿದೆ? ಒಂದು ಸರ್ ಬನ್ನಿ ಎಲ್ಲಿ ಮೇಡಮ್ ಕೊಡಿ. ಥ್ಯಾಂಕ್ ಯು. ಮತ್ತು ಇದು ಬರೀ ಫುಡ್ ಸೇಫ್ಟಿ ಅಲ್ಲ, ಇವನ್ ಇನ್ಕ್ಲೂಡಿಂಗ್ ಡ್ರಗ್ಸ್ ಮತ್ತೆ ಫಾರ್ಮಸಿಸ್ಟ್ ಅಂದ್ರೆ ಡ್ರಗ್ಸ್ಗೆ ಮತ್ತು ಫುಡ್ ಸೇಫ್ಟಿಗೆ ಈ ರೀತಿಯ QR ಕೋಡ್ ಇವತ್ತು ಪ್ರಾರಂಭ ಮಾಡಿದ ಒಂದು ರಾಜ್ಯ ಇದ್ರೆ ಅದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ದಿಸ್ ಟೈಪ್ ಆಫ್ ಕಂಪ್ಲೇಂಟ್ ರಿಸೀವಿಂಗ್ QR ಕೋಡ್ ಇಸ್ ದ ಫಸ್ಟ್ ಇನ್ ಇಂಡಿಯಾ, and not only on food safety, on drugs also, pharmaceutical also. Okay, ಈಗ ಮಾಹಿತಿ ಬಹುಶಃ ಆರೋಗ್ಯ ನಮ್ಗೆಲ್ಲರಿಗೂ ಕೂಡ ಮುಖ್ಯ ಅಂತ ನಾನು ಫಸ್ಟ್ ಹೇಳಿದ್ದೇನೆ. ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ಬಹುಶಃ ಏನು ನಾವು ಊಟ ಇವತ್ತು ಮಾಡ್ತೇವ ಅದು ಅದರ ಮೇಲೆ ಅವಲಂಬಿತರಾಗಿ ಇದೆ ಅಂತ ಹೇಳಿಕೊಂಡು, ಆದ ಕಾರಣ ಇವತ್ತು ಯಾವ ರೀತಿಯ ಆಹಾರ ಪದಾರ್ಥ ನಮಗೆ ಸರಬರಾಜು ಆಗ್ತದೆ ಅಂತ ಹೇಳಿಕೊಂಡು ಜನರಿಗೆ ಒಂದು ಮಾಹಿತಿ ಇವತ್ತು ಕೊಡಬೇಕು, ಜನ ಕೂಡ ಎಚ್ಚೆತ್ತುಕೊಳ್ಬೇಕು. ಭವಿಷ್ಯದ ದಿನಗಳಲ್ಲಿ ಅವರು ಆರೋಗ್ಯವಂತವಾದ ಊಟವನ್ನೇ ಮಾಡಲಿಕ್ಕೆ ಇವತ್ತು ಅವರ ಮೈಂಡ್ ಸೆಟ್ ಅನ್ನು ಕ್ರಿಯೇಟ್ ಮಾಡಬೇಕಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಿ ನಾವು ಡಿಸ್ಕಸ್ ಮಾಡಿದ್ದೆವು. ಅದಕ್ಕೆ ಅನುಗುಣವಾಗಿ ಎಲ್ಲಿ ಇವತ್ತು ಆಹಾರ ಪದಾರ್ಥ ತಯಾರು ಮಾಡ್ತಾರೆ ಅಲ್ಲಿ ನಾವು ತಪಾಸಣೆ ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ನಮ್ಮ ಫುಡ್ ಸೇಫ್ಟಿ ಕಮಿಷನರ್ಗೆ ನಾವು ಸೂಚನೆ ಕೊಟ್ಟಾಗ ತತ್ಕ್ಷಣ ಇವತ್ತು ಎಲ್ಲ ಕಡೆ ಇವತ್ತು ರೇಡ್ ಇವತ್ತು ಮಾಡಿರ್ತಾರೆ. ಅದರಲ್ಲಿ ಬಹುಶಃ ಇವತ್ತು ರಾಜ್ಯದ ಉದ್ದಗಲಕ್ಕೂ 30 ಟೀಮ್ ಅನ್ನು ತಯಾರು ಮಾಡಿ ಮೊನ್ನೆ 30 ಟೀಮ್ ಅನ್ನು ತಯಾರು ಮಾಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕರೆಸಿ ಆ ಟೀಮ್ ಅನ್ನು ಸೆಟ್ ಮಾಡಿ 60 ಇವತ್ತು 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಸ್ಗೆ, 8 ವೇರ್ ಹೌಸಸ್ಗೆ, 4 ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ಸ್ಗಳಿಗೆ, ಅದು ಬೆಂಗಳೂರು BBMP ಲಿಮಿಟ್ ಅಲ್ಲಿ ಅದು ಅಲ್ಲಿಗೆ, ಮತ್ತು 30 ಫುಡ್ ಬಿಸಿನೆಸ್ ಆಪರೇಟರ್ಸ್ಗಳಿಗೆ ಇವತ್ತು ಇನ್ಸ್ಪೆಕ್ಷನ್ ಮಾಡಿ ರೇಡ್ ಮಾಡಿ ಯಾವುದು ಮಿಲ್ಕಿದ ಫಸ್ಟ್ ನೋಡ್ ಕೊಟ್ರ ಶಾಸ್ತ್ರಿ ಅವರೇ ಈ ಒಂದು ತಪಾಸಣೆ ಮತ್ತು ರೇಡ್ ಮಾಡುವ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಧಿಕಾರಿ ಕರೆಸಿ 30 ಟೀಮ್ ರೆಡಿ ಮಾಡಿ 30 ಟೀಮ್ ರೆಡಿ ಮಾಡಿ ಅವರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟರು. ಅದರಲ್ಲಿ ಟೋಟಲ್ ಆಗಿ 60 5 ಸ್ಟಾರ್ಸ್ and 3 ಸ್ಟಾರ್ ಹೋಟೆಲ್ಸ್, 8 ವೇರ್ ಹೌಸಸ್ ಲೈಕ್ ಜಿಪ್ಟೋ, ಝೊಮ್ಯಾಟೊ ಇಂಥ ದೊಡ್ಡ ದೊಡ್ಡ ವೇರ್ ಹೌಸಸ್ಗಳು ಮತ್ತು 4 ಮಲ್ಟಿನ್ಯಾಷನಲ್ ಇವತ್ತು ಇಂಟರ್ ರೆಸ್ಟೋರೆಂಟ್ಸ್ ಔಟ್ಲೆಟ್ಸ್, ಅದು KFC ಇರಲಿ, ಮ್ಯಾಕ್ಡೊನಾಲ್ಡ್ಸ್ ಇರಲಿ, ಡೊಮಿನೋಸ್ ಇರಲಿ, ಬರ್ಗರ್ ಕಿಂಗ್ ಎಲ್ಲವೂ ಕೂಡ ಆ ಒಂದು ಔಟ್ಲೆಟ್ಗಳಿಗೆ ಮತ್ತು ಇನ್ನಿತರ ಕೆಲವೊಂದು ಕಡೆ ಇವತ್ತು ರೇಡ್ ಮಾಡಲಾಗಿದೆ. ಇವತ್ತು ಪಬ್ಗಳಿಗೆ ಕೂಡ ರೇಡ್ ಮಾಡಲಾಗಿದೆ. ಎಲ್ಲಿ ಇವತ್ತು ನಮಗೆ ತಪ್ಪು ಕಂಡು ಬಂದಿದ್ದೇವಾ ಅಲ್ಲಿ ಎಲ್ಲರೂ ಕೂಡ ನೋಟಿಸ್ ಜಾರಿ ಮಾಡಿ ಇವತ್ತು ಅವರಿಗೆ ಎಕ್ಸ್ಪ್ಲನೇಷನ್ ಕೂಡ ಕೇಳಿದ್ದೇವೆ. ಕೆಲವೊಂದು ಕಡೆ ಎಲ್ಲಿ ವಿಪರೀತವಾಗಿತ್ತು, ಶ್ರಮಿಸಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಅದನ್ನು ನಾವು ಇವತ್ತು ಬಂದು ಕೂಡ ಮಾಡಲಾಗಿದೆ, ನಾವು ಸೀಲ್ ಮಾಡಿದ್ದೇವೆ. ನಮ್ಮ ಈ ಒಂದು ತಪಾಸಣೆ ಮತ್ತು ರೇಡ್ನ ಉದ್ದೇಶ ಅದು ಇನ್ನೊಬ್ಬರಿಗೆ ನಾವು ಕಿರುಕುಳ ಕೊಡಬೇಕಂತಲ್ಲ, ಅಥವಾ ಅವರ ವ್ಯಾಪಾರ ನಾವು ಬಂದ್ ಮಾಡಬೇಕಂತ ಉದ್ದೇಶ ಇಲ್ಲ, ಅಥವಾ ಅವರಿಗೆ ಶಿಕ್ಷೆ ಕೊಡಬೇಕಂತಲೂ ಅಲ್ಲ. ನಮ್ಮ ಮುಖ್ಯ ಅದು ಸೆಕೆಂಡ್ರಿ. ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ
ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಅವ್ರಿಗೆ ಅರ್ಥ ಮಾಡಿಕೊಳ್ಬೇಕು. ಒಂದು, ಅವ್ರೇನು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಜನರಿಗೆ ಕೂಡ ಜನರಾಕಿ ಮೂಡಿಸಬೇಕು. ಎಲ್ಲ ಕೂಡ ಸರಿ ಇಲ್ಲ, ಈ ರೀತಿಯ ಪರಿಸ್ಥಿತಿ ಇದೆ. ನೀವು ಹೋಟೆಲ್ಗೆ ಹೋಗಿ ಮತ್ತು ಇನ್ನಿತರ ಹೋಗಿ ಊಟ ಮಾಡುವಾಗ 1 ಸಲ ಅಲ್ಲ 10 ಸಲ ಇದರ ಬಗ್ಗೆ ಆಲೋಚನೆ ಮಾಡಬೇಕಂತ ಹೇಳಿಕೊಂಡು ನಾವು ಅದನ್ನು ಇವತ್ತು ಅದು ನಮ್ಮ ಉದ್ದೇಶ ಆಗಿತ್ತು ಮುಖ್ಯವಾಗಿ. ಆದರೆ ಕೆಲವೊಂದು ಕಡೆ ಇವತ್ತು ನಾವು ಏನು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟು ಅವರಿಗೆ ಇವತ್ತು ಏನು ನಮ್ಮ ವಿಚಾರ ನಾವು ಇಟ್ಕೊಂಡು ಮಾಹಿತಿ ಕೊಟ್ಟು ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಏನು ಅವಕಾಶ ಇದೆಯಾ ಆ ಕ್ರಮವನ್ನು ಕೂಡ ನಮ್ಮ ಕಮಿಷನರ್ಗೆ ತಗೊಳ್ಳಿಕ್ಕೆ ನಾವು ಈಗಾಗಲೇ ಅದನ್ನು ನಾವು ಸೂಚಿಸಿದ್ದೇವೆ. ಈಗ ನಾವು ನಿಮಗೆ ಪ್ರೆಸ್ ನೋಟ್ ಕೊಟ್ಟಿದ್ದೇವೆ. ಬಹಳಷ್ಟು ಇವತ್ತು ವಸ್ತುಗಳನ್ನು ಕೂಡ ಮತ್ತು ಆಹಾರ ಪದಾರ್ಥಗಳನ್ನು ಕೂಡ ಇವತ್ತು ಸೀಸ್ ಮಾಡಿದ್ದೇವೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ತಳಮಟ್ಟಕ್ಕೆ ತೆಕ್ಕೊಂಡು ಹೋಗುವ ಉದ್ದೇಶ ಕೂಡ ನಮಗೆ ಇದೆ. ಅದಕ್ಕಾಗಿ ನಾನು ಈಗಾಗಲೇ ಹೇಳಿದ್ದೇನೆ ಮತ್ತು ನಾನು ಈಗ ಮಾಧ್ಯಮ ಕೂಡ ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ನಾವು ಸಡನ್ ಆಗಿ ಹೋಗಿ ಅವರಿಗೆ ತೊಂದರೆ ಕೊಡಬೇಕಂತಲ್ಲ. ಅದಕ್ಕೆ PG ಸೆಂಟರ್ನಲ್ಲಿ ಯಾರೆಲ್ಲ ಇವತ್ತು ಆ ಒಂದು PGಯನ್ನು ಪ್ರಾರಂಭ ಮಾಡಿದಾರ ಆ ವಿದ್ಯಾರ್ಥಿನಿಯರು ಮತ್ತು ಯುವತಿಯರು ಅವ್ರ ಮನೆ ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ. ಅವ್ರ ಕುಟುಂಬಸ್ಥರು ಯಾರು ಕೂಡ ಇಲ್ಲಿ ಇರುವುದಿಲ್ಲ. ಇವರು ಊಟ ಈ ರೀತಿಯ ಕೆಲವೊಂದು ಸರಿಯಾದ ಊಟ ಇಲ್ಲದಿದ್ದಲ್ಲಿ ಅವ್ರಿಗೆ ಅನಾರೋಗ್ಯ ಪೀಡಿತರಾದಾಗ ಯಾರು ಕೂಡ ನೋಡ್ಲಿಕ್ಕೆ ಕೂಡ ಜನ ಇರುವುದಿಲ್ಲ. ಅವ್ರು ಮತ್ತೆ ಕೆಲಸ ಬಿಟ್ಟು ಶಿಕ್ಷಣ ಬಿಟ್ಟು ಮನೆಗೆ ಹೋಗ್ತಾರೆ. ಆದ ಕಾರಣ ಎಲ್ಲ ಪೀಚಿಗೆ ಮಾಲೀಕರಿಗೆ ಹೇಳಿದಿಷ್ಟೇ, ನಿಮ್ಮಲ್ಲಿ ಬಂದು ನಿಲ್ಲುವಂತಹ ವಿದ್ಯಾರ್ಥಿನಿಯನ್ನು ಯುವತಿಯರು ನಿಮ್ಮ ಸ್ವಂತ ಮಕ್ಕಳಂತ ಆಲೋಚನೆ ಮಾಡಿಕೊಂಡು ಅವ್ರನ್ನ ಅದೇ ರೀತಿ ಅವರಿಗೆ ಊಟ ಉಪಚಾರ ಮಾಡಲಿಕ್ಕೆ ಇಚ್ಛೆ ಇದ್ರೆ ನೀವು ಮಾತ್ರ PG ಸೆಂಟರ್ ಓಪನ್ ಮಾಡಿ. ಇಲ್ಲದೆ ನೀವು PG ಸೆಂಟರ್ ಓಪನ್ ಮಾಡುವುದೇ ಬೇಡ. ಯುವಕರ ಮತ್ತು ವಿದ್ಯಾರ್ಥಿನಿಯರ ನೋವಿನಲ್ಲಿ ನೀವು ದುಡ್ಡು ಮಾಡುವ ಅಗತ್ಯ ಎಲ್ಲಿ ಕೂಡ ಯಾರಿಗೂ ಕೂಡ ಇಲ್ಲ. ಇದು ಬಹಳ ಸ್ಪಷ್ಟವಾದ ನಾವು ಸಂದೇಶ ನಾವು ಫಸ್ಟಿಗೆ ಕೊಡ್ತೇವೆ ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ನಮ್ಗೆ ಎಲ್ಲಿಯಾದ್ರೂ ಇವತ್ತು PGಗೆ ಹೋದಾದ ಈ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿ ಬಿದ್ದರೆ ಮತ್ತೆ ನಾವು ಅದನ್ನು ಒನ್ ಟೈಮ್ ಕ್ಷಮಿಸಿದೆ ಅಂತ ಪ್ರಶ್ನೆನೇ ಇಲ್ಲ. ನಾವು ಸಂಬಂಧಪಟ್ಟ ಸ್ಥಳೀಯ ಮಾತಾಡಿಕೊಂಡು ಅಲ್ಲಿ ನಾವು ಕಠಿಣವಾದ ಶಿಕ್ಷೆಯನ್ನು ಇವತ್ತು ನಾವು ವಹಿಸ್ತೇವೆ. ಅದಕ್ಕೆ ನಾವು ಇವತ್ತು ಬಹಳಷ್ಟು ಹಾಸ್ಟೆಲ್ಗಳನ್ನ ಕೂಡ ಈಗಾಗಲೇ ನಾವು ರೇಡ್ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಪ್ರೈವೇಟ್ ಹಾಸ್ಟೆಲ್ಸ್ ಆಲ್ಸೋ, ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಗವರ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಬರೀ ಸರ್ಕಾರಿ ಹಾಸ್ಟೆಲ್ ಮಾತ್ರ ಅಲ್ಲ, ಪ್ರೈವೇಟ್ ಹಾಸ್ಟೆಲ್ ಕೂಡ ನಾವು ಅದನ್ನು ಮಾಡಬೇಕಂತ ಇಚ್ಛೆ ಇದೆ. ಅದು ಜೊತೆ ನಮ್ಮ ಬಸ್ ಸ್ಟ್ಯಾಂಡ್, ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಕೇಟರಿಂಗ್ ಇರ್ತದೆ, ಮದುವೆಗೆ ಕೇಟರಿಂಗ್ ಮಾಡುವಂತ ಸೆಂಟರ್ಸ್ ಇರ್ತದೆ. ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂತ ವಿಚಾರ ಕೂಡ ಇವತ್ತು ಆಗಬೇಕು. ನಾವು ಬಹುಶಃ ಸೆಕ್ರೆಟರಿ ಮತ್ತು ಕಮಿಷನ್ ನಾವು ಕುರಿತು ಚರ್ಚೆ ಮಾಡಿದ್ದೇವೆ. ಎಲ್ಲ ಹಂತದಲ್ಲಿ ಕೂಡ ನಾವು ಪ್ರಯತ್ನ ಮಾಡುವಾಗ ನಾವು ಬಹುಶಃ ರೈಲ್ವೆಲಿ ಬರುವಂತ ಕ್ಯಾಂಟೀನ್ ಏನಿದೆಯಾ ಆ ರೈಲ್ವೆ ಕ್ಯಾಂಟೀನ್ ಜೊತೆಯಲ್ಲಿ ಬಹುಶಃ ಫ್ಲೈಟ್ನಲ್ಲಿ ಏನಿದು ಹೋಗುವಾಗ ಇವತ್ತು ಊಟೋಪಚಾರ ಕೊಡ್ತಾರೆ, ಇದನ್ನು ಕೂಡ ನಾವು ಟೆಸ್ಟ್ ಮಾಡಿಸಬೇಕು ಅಂತ ಹೇಳಿಕೊಂಡು ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಇದು ಯಾಕಂದ್ರೆ ಎಲ್ಲ ಆಲ್ ಸೆಕ್ಷನ್ ಆಫ್ ದ ಆ ಪ್ರದೇಶ ಯಾವ ಪ್ರದೇಶದಲ್ಲಿ ಏನೇನು ಊಟ ಉಪಚಾರ ಕೊಡಲಾಗ್ತದೆಯಾ ಅದನ್ನೆಲ್ಲ ಕೂಡ ನಾವು ಇವತ್ತು ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಇವತ್ತು ಗಣನೆಗೆ ನಾವು ಇವತ್ತು ತಗೊಳ್ತೇವೆ. ಬಹುಶಃ ಇದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗ ಕೆಲವೊಂದು ವಿ ಹ್ಯಾವ್ ಟು ವರ್ಕ್ ಎಸ್ ಅ ಟೀಮ್, ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೆಸ್ಟ್ ಪ್ರಾಕ್ಟೀಸಸ್ ಇದೆ. ಈಗ ಒಂದೊಂದು ರಾಜ್ಯ ಒಂದೊಂದು ಪರಿಸ್ಥಿತಿ ಇದೆ. ನಮ್ಮಲ್ಲಿ ನಾವು ಇವತ್ತು ನಮ್ಮ ಪನ್ನೀರ್ ಅನೋಲಕ್ ಪನ್ನೀರ್ ನಮ್ಮ ಎಲ್ಲಿ ಕೂಡ ಇಲ್ಲ ರೇಡ್ ಮಾಡಿದಾಗ, ಅಂದ್ರೆ ಅಲ್ಲಿ ಜಾಸ್ತಿ ಅದನ್ನು ಉಪಯೋಗ ಮಾಡ್ತಾರೆ, ಅಲ್ಲಿ ಇದು ಬಂದಿದೆ. ಅದು ನಾವು ಇಲ್ಲಿ ಕೂಡ ಆದೇಶವನ್ನು ನಾವು ಮಾಡ್ತೇವೆ. ಸೊ ನಮಗೆ ನ್ಯಾಷನಲ್ ಲೆವೆಲ್ ಅಲ್ಲಾಗಿ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಒಂದು ಟೀಮ್ ನಾವು ಸೆಟ್ ಮಾಡಿ ಬಂದ ಉದ್ದೇಶ ಇದೆ. ಯಾಕೆ ನಾವು ಇವತ್ತು ಡೆನ್ಮಾರ್ಕ್ನ ಮಾಂಸ ಒಂದು ಕಡೆ ನಮಗೆ ಸಿಗ್ತದೆ, ಅವನಿಗೆ ಸಪ್ಲೈ ಮಾಡೋರು ಬಾಂಬೆ, ಅವನು ಕಡಿಮೆ ರೇಟಿಗೆ. ಇದು ಎಲ್ಲಿಂದ ಬರ್ತದೆ? ಇದು ಎಷ್ಟು ದಿವಸದ ಮಾಂಸ? ಇದು ಹೇಗೆ ಅವನು ತರ್ತಾನೆ? ತಂದು ಕೊಟ್ಟು ನಮ್ಮಲ್ಲಿ ಇಲ್ಲಿ 800 ರೂಪಾಯಿ 400 ರೂಪಾಯಿಗೆ ಹೇಗೆ ಇವರಿಗೆ ಮುಟ್ಟಿಸ್ತಾರೆ? ಏನು ಜನರಿಗೆ ಗೊತ್ತಾಗಬೇಕಲ್ಲ. ಸೊ ಇದೆಲ್ಲ ಎನ್ಕ್ವೈರಿ ಮಾಡಬೇಕಾದ್ರೆ ನಮಗೆ ಆಗುತ್ತೆ. ಬಿಕಾಸ್ ಇಟ್ಸ್ ಇನ್ ಬಾಂಬೆ. ನಮಗೆ ಬಾಂಬೆ ಅಲ್ಲಿ ಅವರು ಅದಕ್ಕೆ ಅಲ್ಲೇ FSS ಅಧಿಕಾರಿಗೆ ಮತ್ತು ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಇಮ್ಮಿಡಿಯೇಟ್ ಪತ್ತೆ ಹಚ್ಚಬೇಕು ಅಂತವ್ರು. ಯಾಕೆ ಬಾಂಬೆ ಸೆಂಟ್ರಲ್ ಪ್ಲೇಸ್ ಎಲ್ಲದಕ್ಕೂ ಕೂಡ ಇದರಲ್ಲಿ. ಸೊ ಅವ್ರಿಗೆ ಕೂಡ ಅಲ್ಲಿಯ ಹೆಲ್ತ್ ಮಿನಿಸ್ಟರ್ಗೆ ಮತ್ತು ಅಲ್ಲಿಯ ಫುಡ್ ಕಮಿಷನರ್ಗೆ ಮಾಹಿತಿಯನ್ನು ನಾವು ಕೊಡ್ತೇವೆ. ಅದೇ ರೀತಿ ಸೆಂಟ್ರಲ್ ಲೆವೆಲಲ್ಲಿ ಯಾಕೆಂತ ಹೇಳಿದ್ರೆ ಇವತ್ತು ನಮ್ಗಲ್ಲಿ ಬರುವಂತ ಫಾರ್ ಎಕ್ಸಾಂಪಲ್ ಕೋಲ್ಡ್ ಡ್ರಿಂಕ್ಸ್ ಇರಲಿ ಅಥವಾ ಏನಾದರೂ ಚಾಕ್ಲೇಟ್ಸ್ ಇರಲಿ, ಇಲ್ಲಿ ಬಂದಾಗ ಇಲ್ಲಿ ಕ್ವಾಲಿಟಿಯೇ ಬೇರೆ. ಆದ ಕಾರಣ ನಾವು ಅದನ್ನು ಚರ್ಚೆ ಮಾಡಿದಾಗ ಅಲ್ಲಿ ಫಾರ್ ಎಕ್ಸಾಂಪಲ್ 25% ಅಲ್ಲ, ಅಲ್ಲಿ ಶುಗರ್ ತಗೊಳ್ಳಿಕ್ಕೆ ಹಾಕ್ಲಿಕ್ಕೆ 25% ಅವಕಾಶ ಇದ್ರೆ ನಮ್ಮ ರೂಲ್ಸ್ನಲ್ಲಿ ಕಾನೂನಲ್ಲಿ ಅವ್ರಿಗೆ 200 ತನಕ ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ.
ಸೊ ದಿಸ್ ಆಲ್ ರೂಲ್ಸ್ ಶುಡ್ ಬಿ ಚೇಂಜ್ಡ್ ಇನ್ ದಿ ಸೆಂಟ್ರಲ್ ನಮ್ಮ ಆಕ್ಟ್ ಅಲ್ಲಿ ಚೇಂಜ್ ಆಗಬೇಕು ಫುಡ್ ಸೇಫ್ಟಿ ಇದರಲ್ಲಿ. ಅದನ್ನು ಕೂಡ ಸೆಂಟ್ರಲ್ನ ಸಚಿವರು ಕೂಡ ಮಾಹಿತಿಯನ್ನು ಕೂಡ ಇವತ್ತು ಕೊಡ್ತೇವೆ. ಮಲ್ಟಿನ್ಯಾಷನಲ್ ಕಂಪನಿಲಿ ಏನು ಇವತ್ತು ಸ್ಟಾರ್ಟ್ ಮಾಡ್ತಾರ ಅವರ ದೇಶದ ಯಾವ ಕ್ವಾಲಿಟಿ ಇದೆ ಅದೇ ದೇಶದ ಕ್ವಾಲಿಟಿಲಿ ನಮಗೆ ಮಕ್ಕಳು ತಿಂದ್ರೆ ಸಾಕು. ಅದಕ್ಕಾಗಿ ಎಲ್ಲ ವಿಚಾರ ಸಂಬಂಧಪಟ್ಟಾಗೆ ನಾವು ನ್ಯಾಷನಲ್ ಲೆವೆಲ್ ನಮ್ಮ ಹೆಲ್ತ್ ಮಿನಿಸ್ಟರ್ ಚರ್ಚೆ ಮಾಡಿಕೊಂಡು ಫುಡ್ ಸೇಫ್ಟಿ ಆಫೀಸರ್ಸ್ ಒಂದು ಆಲ್ ಇಂಡಿಯಾ ಲೆವೆಲ್ ಒಂದು 1 day or 2 day ಒಂದು ಕಾನ್ಕ್ಲೇವ್ ಅಥವಾ ಇಂಟರಾಕ್ಷನ್ ಪ್ರೋಗ್ರಾಮ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸಿ ನಾವು ತೀರ್ಮಾನ ಮಾಡ್ತೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಮ್ಮಿಸಲಿಟ್ಟು ಆಲ್ ಇಂಡಿಯಾ ಫುಡ್ ಸೇಫ್ಟಿ ಆಫೀಸರ್ಸ್ ಕಾನ್ಫರೆನ್ಸ್ ಇಲ್ಲಿ ಮಾಡಲಿಕ್ಕೆ ಬಹುಶಃ ನಾವು ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಪರ್ಮಿಷನ್ ಕೂಡ ನಾವು ತಗೊಂಡು ಎಲ್ಲ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಸಹಕಾರ ಕೊಟ್ಟು ತಗೊಂಡು ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಪ್ರೋತ್ಸಾಹ ಸಹಕಾರ ಕೊಟ್ಟಿದ್ದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಏನಾದರೂ ನಿಮ್ಮ ಸಲಹೆ ಸೂಚನೆ ಇದ್ರೆ ಮತ್ತೆ ಇನ್ನೊಂದು, ಈಗ ನಾವು ಒನ್ ಟೈಮ್ ಹೋಗಿ ನಾವೆಲ್ಲ ಬಂದಿದ್ದೇವೆ. ವಿ ಆರ್ ಗಿವಿಂಗ್ ದೆಮ್ 10 days ಟೈಮ್. ಪ್ಲೀಸ್ ರೆಕ್ಟಿಫೈ ಯುವರ್ ಸೆಲ್ಫ್. ನಿಮ್ಮ ಕೋಲ್ಡ್ ಸ್ಟೋರೇಜ್ ಇರಲಿ, ನಿಮ್ಮ ಹೈಜಿನಿಕ್ ಆಸ್ಪತ್ರೆ ಇದಿರಲಿ, ಬಹುಶಃ ನಿಮ್ಮ ಕಿಚನ್ ಇರಲಿ, ನಿಮ್ಮ ಕುಕ್ ಮಾಡುವಂಥ ಜನ ಇರಲಿ, ಇದನ್ನು ಇವರೆಲ್ಲರೂ ಕೂಡ 10 days ದೇ ಹ್ಯಾವ್ ಟು ರೆಕ್ಟಿಫೈ. ಸೊ ಆಫ್ಟರ್ 10 days ಒನ್ಸ್ ಅಗೇನ್ ವಿಲ್ ಗೋ ಆನ್ ಇನ್ಸ್ಪೆಕ್ಷನ್ ಆಲ್ ದ ಪ್ಲೇಸಸ್. ಈಗ ನೋಟಿಸ್ ಕೊಟ್ಟು ಎನ್ಕ್ವೈರಿ ಆಗ್ತದೆ. ಸೊ 15 ಏನು ಕೊಟ್ಟಿದ್ದಾರೆ, ಮೊನ್ನೆ ಒಂದು ದಿವಸ 15 ಜನ ಹೋಟೆಲ್ನವ್ರಿಗೆ ಬಂದಿದ್ದಾರಂತೆ. ಪ್ರತಿಯೊಬ್ಬರಿಗೂ ಬರಲೇಬೇಕು ಒಂದು. ಮತ್ತೆ ಒನ್ ಮೋರ್ ಥಿಂಗ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ನೆಕ್ಸ್ಟ್ ವೀಕ್ ಆಸ್ ಸೂನ್ ಸೆಷನ್ ಈಸ್ ಓವರ್, ನಾವು ಎಲ್ಲ ಹೋಟೆಲಿಯರ್ಗಳ ಎಲ್ಲ 5 star ಹೋಟೆಲ್ ಮತ್ತು ಬೇರೆ ಬೇರೆ ಹೋಟೆಲ್ ಓನರ್ಸ್ ಅವರ ಅಸೋಸಿಯೇಷನ್ ಅವರ ಮೀಟಿಂಗ್ ಅನ್ನು ಕರಿತೇವೆ. ಅವ್ರು ಹೇಗಿರಬೇಕು ಮತ್ತೆ ಏನಾದ್ರು ಅವರ ಸಲಹೆ ನಮಗೆ ಕೊಟ್ಟರೆ ನಾವು ಫುಡ್ ಸೇಫ್ಟಿ ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು, ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ತಯಾರಿದ್ದೇವೆ. ಈಗ ನಾವು ಮಾಡಿ ನಿಮ್ಗೆ ತೋರಿಸಿ ಕೊಟ್ಟಿದ್ದೇವೆ. ಇನ್ನು ನಿಮಗೂ ಕೂಡ ಅಧಿಕಾರ ಇದೆ. ಡೈರೆಕ್ಟ್ ಊಟ ಮಾಡುವ ಮುಂಚೆ ಕಿಚನ್ ನೋಡಿ ಬನ್ನಿ, ಹೆಚ್ಚು ಕಮ್ಮಿ ಇದೆ ನಮಗೆ ಹೇಳಿ, ಆಗ ನಾವು ಆಕ್ಷನ್ ತಗೊಳ್ತೇವೆ. ಇದು ನಾವೇ ಎಷ್ಟು ಮಾಡಬಹುದು? ನಾವು ನಿಮಗೆ ಮನುಷ್ಯರಲ್ಲ, ನಮ್ಮ ಅಧಿಕಾರಿಗಳು ಕೂಡ ನಿಮಗೆ ಮನುಷ್ಯ, 2 ಕಣ್ಣು 2 ಕೈ 24 ಗಂಟೆ ಟೈಮ್ ಇರುವುದು ಇದರಲ್ಲಿ. ಆದ ಕಾರಣ ನಾವೀಗ ಜನಜಾಗೃತಿ ಮೂಡಿಸಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ. ಈಗ ನಿಮ್ಗೆಲ್ಲ ಕೂಡ ಅವಕಾಶ ಇದೆ ಇದರಲ್ಲಿ ಒಮ್ಮೆ ನೋಡುವಂತ ಬರುವಂತ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ, ಯಾಕೆಂತ ಹೇಳಿದ್ರೆ ಇಷ್ಟು ಹಿಂದೆ ದೊಡ್ಡ ಇಂಡಸ್ಟ್ರಿಗಳಿಗೆ ಇಷ್ಟು ಸಾವಿರಾರು ಇರುವಂತ ಈ ರೀತಿ ಔಟ್ಲೆಟ್ಗಳಿಗೆ ಎಲ್ಲ ಕೂಡ ನಮ್ಮದೇ ಡಿಪಾರ್ಟ್ಮೆಂಟ್ ಮಾಡಬೇಕಂತ ಹೇಳಿದ್ರೆ ಆಗುದಿಲ್ಲ. ಸಾಮಾಜಿಕ ಜವಾಬ್ದಾರಿ ಇಲ್ವಾ ತಂದೆ ತಾಯಂದಿರಿಗೆ ಮತ್ತು ಊರವರಿಗೆಲ್ಲ? ಬೇರೆ ಬೇರೆಗೆ ಜವಾಬ್ದಾರಿ ಇಲ್ವಾ? ಎಲ್ಲರೂ ಕೂಡ ಸ್ವಯಂ ಪ್ರೇರಿತ ಜವಾಬ್ದಾರಿ ಹಮ್ಮಿಕೊಳ್ಳುವಂತ ಅವಕಾಶ ಹೊತ್ತು ಮಾಡಬೇಕು. ಆದರೂ ಕೂಡ ನಾವೊಂದು ವಾಚ್ ಟೀಮ್ ಮಾಡಬೇಕಂದ್ರೆ ನಮಗೊಂದು ಉದ್ದೇಶ ಇದೆ. ವಿಲ್ಸಿ ಲೀಗಲಿ ವಾಚ್ ಟೀಮ್ ಎಲ್ಲ ಫಸ್ಟ್ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮಾಡಬೇಕಂತಿದೆ. ಅದೇಕಂತ ಹೇಳಿದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಓವರ್ ಅಬೌವ್ 60 ಓವರ್ ರಿಟೈರ್ಡ್ ಗುಡ್ ಸಮ್ಯಾರಿಟನ್, ಅವರು ಮೆಡಿಕಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಫಾರ್ಮಸ್ಯೂಟಿಕಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅದು ನಮ್ಗೆ 5-6 ಜನ ಸಿಗ್ತಾರೆ ಒಂದು ಜಿಲ್ಲೆಯಲ್ಲಿ. ಅವ್ರು ಮಾಡಿಕೊಂಡು ಅವ್ರಿಗೆ ಜಸ್ಟ್ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ, ID ಕಾರ್ಡ್ ಕೊಟ್ಟು ಇನ್ಸ್ಪೆಕ್ಟ್ ಮಾಡಿಕೊಡು ಒಂದು ಅವಕಾಶ ಮಾತ್ರ ಅವರಿಗೆ. ಹೋಗಿ ಇನ್ಸ್ಪೆಕ್ಟ್ ಹೆಚ್ಚು ಕಮ್ಮಿ ನಮಗೆ ಫೋಟೋ ಮೊದಲು ಕಲಿಸ್ತಾರೆ. ಸೊ ವಿ ಆರ್ ಪ್ಲಾನಿಂಗ್ ಇಟ್ ಔಟ್. ಸೊ ಇವತ್ತಿಂದ ನಾಳೆ ಎಲ್ಲ ತರ ಆಗುದಿಲ್ಲ. ಫಾಸ್ಟ್ ಫುಡ್ ಅಲ್ಲಿ ಕೊಡ್ತಾರೆ, ಅದೇನು 8 ತಿಂಗಳ ಚಿಕನ್ ಮತ್ತು 3 ತಿಂಗಳ ಬನ್. ನಮಗೂ ಸ್ವಲ್ಪ ಟೈಮ್ ಕೊಡಬೇಕಲ್ಲ ಕೊಡ್ಲಿಕ್ಕೆ ಇದರಲ್ಲಿ. ಸೊ ವಿಲ್ ಡೂ ದಟ್ ಇನ್ ಡೇಸ್ ಟು ಕಮ್. ಬ್ರ್ಯಾಂಡ್ ಮತ್ತೆ ಹೇಳ್ತೇವೆ ನಿಮಗೆ. ಓಕೆ, ಅಲ್ಲ ನಿನ್ನೆ ಮಂಗಳೂರಲ್ಲಿ ಮಾಡಿದ್ದೇವೆ, ಮೈಸೂರಲ್ಲಿ ಆಗಿದೆ, ಮೊನ್ನೆ ತುಮಕೂರಲ್ಲಿ ಮಾಡಿದ್ದಾರೆ. ಯಾಕೆ ತುಮಕೂರಲ್ಲಿ ಮಾಡಿದಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಒಂದು ಪಬ್ಗೆ ಇದಾದಾಗ ಒಂದು ಅವ್ರು ಹೇಳಿದರು ಉದಾಹರಣೆ, ಅಲ್ಲಿ ಅವರು ಚಿಕನ್ ಪ್ಯಾಕ್ ನೋಡಿದಾಗ ಇವತ್ತು ಸಿಕ್ಕಿದೆ. ಹೌದು, ಇವತ್ತು ಸಿಕ್ಕಿದೆ. ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇದೆ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳಿದಿದೆ, ಟುಮಾರೋಸ್. ಅದು ಎಲ್ಲಿಂದ ಬಂದಂತ ಚೆಕ್ ಮಾಡಿದ್ರು, ಯಾರು ಕೊಟ್ರು ಅಂತ ಹೇಳಿ. ಅವರೆಲ್ಲ ನಮಗೆ ವೇರ್ ಹೌಸ್ ಇಂದ, ಅದು ತುಮಕೂರು, ಮತ್ತೆ ಅಲ್ಲಿಗೆ ಹೋದ್ರು. ಅಲ್ಲಿಗೆ ಚೆಕ್ ಮಾಡಿದಾಗ ದಿಸ್ ಇಸ್ ಅನ್ ಹ್ಯಾಬಿಟ್ ಫಾರ್ ಆಲ್ ದಿ ಸಪ್ಲೈಯರ್ಸ್. 1 week 10 days ಎಕ್ಸ್ಟ್ರಾ ಲೇಬಲ್ ಹಾಕು. ಇವತ್ತು ರೆಡಿ ಆದ್ರೂ ಕೂಡ ಇವರು ಹಿಂದಿದ ಡೇಟ್ ಹಾಕುದು, ನಾಳೆದ ಡೇಟ್. ಇಲ್ಲ ಕೊಡ್ಲಿಲ್ಲ ಅದಕ್ಕಾಗಿ.
ಈಗ JMFC ಕೋರ್ಟಲ್ಲಿ ಕೇಸ್ ಹಾಕಲಾಗೋದು, ಫೈನ್ ಬೇಕಾದ್ರೆ ಫೈನ್ ಇದರಲ್ಲಿ. ಬಟ್ ಫಸ್ಟ್ ಚಾನ್ಸ್ ನಾವೆಲ್ಲವೂ ಕೂಡ ಅವರಿಗೆ ಸ್ವಲ್ಪ ಲೀನಿಯಂಟ್ ಇರ್ತೇವೆ ಇದಕ್ಕೆ ಫಸ್ಟಿಗೆ. ಬಟ್ ದೇ ಹ್ಯಾವ್ ಟು ರೆಕ್ಟಿಫೈ ದೆಮ್ಸೆಲ್ಫ್. ಮಾಡ್ಬೇಕಂದ್ರೆ ಚರ್ಚೆ ಮಾಡಿದ್ದೇವೆ, ಟ್ರೈನ್ ಅಂಡ್ ಫ್ಲೈಟ್ ಎಲ್ಲ ಮಾಡ್ಲಿಕ್ಕೆ ನಮ್ಗೆ ಆಗ್ತದ. ನಾವು ನಮ್ಗೆ ಇಲ್ಲಿ ಬೆಂಗಳೂರಿಂದ ಏನು ಹೋಗ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮಾಡಬೇಕು ಇದರಲ್ಲಿ. ಅದೇ ವಿಲ್ ವರ್ಕ್ ಇಟ್ ಔಟ್ ಏನಂತೇಳಿ. ಸರ್ಕಾರಿ ಕಚೇರಿಗಳ ಹೋಟೆಲ್ಗಳ ಮೇಲೆ ಕೂಡ ದಾಳಿ ಮಾಡಿದ್ರೆ ಅಲ್ಲೂ ಕೂಡ ಇಷ್ಟೊಂದು ಅಸುರಕ್ಷತೆ ಬಂದಿದೆ. ಸೊ ಎಲ್ಲರ ಕಾನೂನು ಒಂದೇ ನೋಡಿ. ನಮಗೆ 5 ಸ್ಟಾರ್ ಹೋಟೆಲ್ ಹಿಡಿದು ಇಂದಿರಾ ಕ್ಯಾಂಟೀನ್ ವಿಧಾನಸೌಧದಿಂದ ಆರೋಗ್ಯ ಸೌಧದಿಂದ ಎಲ್ಲ ಕಡೆ ನಾವು ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೇವೆ. ನಮಗೆ ಪ್ಲೇಸ್ ಇಸ್ ನಾಟ್ ಇಂಪಾರ್ಟೆಂಟ್, ಫಾರ್ ಪಬ್ಲಿಕ್ ಇಸ್ ಇಂಪಾರ್ಟೆಂಟ್. ನಾವು ಇವತ್ತು ಅವನು ದೊಡ್ಡವನು ಸಣ್ಣ ಇದನ್ನು ನೋಡಿ ನಾವು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ನಾವು ಜನ ಯಾರಲ್ಲಿ ಊಟಕ್ಕೆ ಹೋಗ್ತಾರೆ ಅವರು ನೋಡಿ ನಾವು ಇನ್ಸ್ಪೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಸೊ ವಿ ಆರ್ ಆನ್ ಪಬ್ಲಿಕ್ ಕನ್ಸರ್ನ್, ನಾಟ್ ದಿಸ್ ಪೀಪಲ್. ಇವರಿಗೆ ಸಂಬಂಧಪಟ್ಟೇನಿಲ್ಲ. ಪಬ್ಲಿಕ್ ಕನ್ಸರ್ನ್ ಮಾಡಿ ನಾವು ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ತೇವೆ. ಕೆಲವೊಂದು ಕಡೆ ಕಂಪ್ಲೀಟ್ ಕಿಚನ್ ಆಗಿದೆ, ಕೆಲವು ನೋಟಿಸ್ ಜಾರಿ ಮಾಡ್ತಾರೆ, ಅವ್ರು ರೆಕ್ಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ, ಕೆಲವು ಕಡೆ ಫೈನ್ ಹಾಕ್ತಾರೆ. ಹಾಗತ್ತೆ ಬಂದ್ರೆ ಕೇಸ್ ಕೂಡ ಆಗ್ತದೆ. ಈಗ ಅದನ್ನು ಅವರು ನಿನ್ನೆ ಅವ್ರು ಬಂದು ನೋಟಿಸ್ ಆನ್ಸರ್ ಮಾಡಿದ್ರು. ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಧಿ ಮೀರಿದ ಮಾಂಸ ಮತ್ತೆ ಅವಧಿ ಮೀರಿದ ಆಹಾರ ಪದಾರ್ಥ ಎಲ್ಲವೂ ಕೂಡ ಸಿಕ್ಕಿದೆ. ನಿಮ್ಮ ಆಫೀಸರ್ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಬರೀ ನೋಟಿಸ್ ಕೊಡುವಂತದ್ದು ಅಷ್ಟೇ ಅಲ್ಲ ಸರ್, ಕಾನೂನಲ್ಲಿ ಅವರಿಗೆ ಕೇಸ್ ಮಾಡುವಂತದ್ದು ಆಗ್ಬೇಕು. ಬಟ್ ಬರೀ ನೋಟಿಸ್ ನಲ್ಲೇ ಇದೀವಿ ನೋಡಿ. ನಾ ಹೇಳ್ದೆ ಕೇಸ್ ಹಾಕಿ ಅದು ಕ್ಲೋಸ್ ಮಾಡಿಸ್ಬೇಕು. ನೋಡಿ ಅಪ್ಪ, ನಾನು ಹೇಳ್ದೆ ಕೇಳಿ. ನೀವು ನಮ್ಗೆ ಅರ್ಥ, ನೀವು ಹೇಳೋ ವಿಚಾರ ಅರ್ಥ ಆಗ್ತದೆ. ಓಕೆ, ನಾನು ಫಸ್ಟಿಗೆ ಹೇಳಿದ್ದೇನೆ, ನಾವು ಇಲ್ಲಿ ಶಿಕ್ಷೆ ಕೊಡ್ಲಿಕ್ಕೆ ಅಂತ ನಾವು ಫಸ್ಟ್ ಬಂದದ್ದಲ್ಲ ಅಲ್ವಾ. ನನ್ನ ಹೇಳ್ತೀನಿ, ನೀವು ಹೇಳಿದ ನನಗೆ ಅರ್ಥ ಆಗ್ತದೆ. ಬಟ್ ಶೋಸ್ ಆಗ್ಬೇಕು ನೋಡಿ. ನಾನು ಹೇಳ್ತೇನೆ, ಎಲ್ಲ ಹೋಟೆಲಿಯರ್ಸ್ ಎಲ್ಲ ಈ ಪ್ರಾರಂಭ ಮಾಡಿದ ಸಂಸ್ಥೆ ಅವರಿಗೆ ವಿ ಹ್ಯಾವ್ ಗಾಟ್ ಹೈ ರೆಸ್ಪೆಕ್ಟ್ ಆನ್ ದೆಮ್. ಅವರು ಬಂಡವಾಳ ಹಾಕಿ ಕಷ್ಟಪಟ್ಟು ದುಡಿದು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ರಾಜ್ಯದ ಬೆಳವಣಿಗೆಗೆ ಅವರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಅದು ಅವ್ರ ತಪ್ಪೇನಿದೆ ಅದನ್ನು ನಾವು ಶ್ರಮಿಸಲಿಕ್ಕೆ ಹೋಗುದಿಲ್ಲ. ಅದರ್ಥ ಅಂತ ಹೇಳಿ ಸಿಕ್ಕಿದ ಕೂಡಲೇ ಕುತ್ತಿಗಿರಿದು ಅಲ್ಲಿ ಕೊಲ್ಲುವುದಲ್ಲ. ನಾನು ಹೇಳಿದೆ ಅದೇ ಕಾನೂನು ಪ್ರಕಾರ ದಂಡ ಒಂದು. ಸೆಕೆಂಡ್, ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ಅಲ್ಲಿ ಒಂದು ಕಡೆ ಒಂದಿದ್ದ 50-60 ಜನ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋ ಭವಿಷ್ಯ ನಾವು ನೋಡಬೇಕು. ಮತ್ತು ನಮ್ಗೆ ಇಂಥ ಹೋಟೆಲ್ ಇಂಥ ಸಂಸ್ಥೆಗಳೆಲ್ಲ ಬೇಕು. ಬಟ್ ದೇ ಶುಡ್ ರೆಕ್ಟಿಫೈ. ಅವ್ರು ನಮ್ಮ ವೈರಿಗಳಲ್ಲ, ಅವ್ರು ನಮ್ಮವರೇ. ಇದರಲ್ಲಿ ಇದು ಕೈ ನೋವಿದೆ ಅಂತ ನೀವು ಕೈ ಕಟ್ಟು ಮಾಡಿದ್ರೆ ಮತ್ತೆಂತ ಮಾಡೋದು ಕೈಯನ್ನು? ವಿಲ್ ಡೂ ದ್ಯಾಟ್. ನಾವು ಅರ್ಥ ಮಾಡಿಕೊಳ್ಳಿ. ಅದು ಸಿಬ್ಬಂದಿ ಅಂತಲ್ಲ, ಅಲ್ಲಿ ಸಿಬ್ಬಂದಿಗಳೇ ಮಾಲೀಕರು ತಗೊಳ್ತಾರೆ ಆಕ್ಷನ್. ಅದನ್ನ ನೋಡಿ, ಅದನ್ನಲ್ಲ ಯಾವುದು ಫೈನ್ ಆಗ್ಬೇಕಾ, ಫೈನ್ ಎಲ್ಲ ಕೂಡ ಅವ್ರು ಹಾಕ್ತಾರೆ. ವಾಟ್ ಐ ಆಮ್ ಟೆಲಿಂಗ್ ಈಸ್, ಫೈನ್ ಹಾಕ್ತಾರೆ. ನಾನು ಹೇಳಿದೆ ಅಂತ ಹೇಳಿದ್ರೆ ನಾವು ಅವರನ್ನು ವೈರಿಗಳ ತರ ನಾವು ನೋಡುದಿಲ್ಲ. ದಂಡ ಅವ್ರಿಗೆ ಅಧಿಕಾರಿಗೆ ಮಾಡ್ತಾರೆ. ಅದನ್ನೆಲ್ಲ ಅವರ ರೈಟ್ ರಾಂಗ್ ಏನೋ ತಿಳಿಸುವಂತ ಜವಾಬ್ದಾರಿ ಫಸ್ಟ್. ನಾವು ಹೋಗಿ ಅದನ್ನು ಕೂತ್ಕೊಂಡು ಒಂದು ಸೀಸ್ ಮಾಡಿ ಕಂಪ್ಲೇಂಟ್ ಮಾಡಿ ಬಂದ್ ಮಾಡಿ ಹೋಗಿ ಅಂತ ಹೇಳ್ಬೋದು. ಏನು ಕಷ್ಟ ಇಲ್ಲ, ಅದಕ್ಕೇನು ಕಷ್ಟ ಉಂಟಾ? ಅದಿಲ್ಲ. ಅದಕ್ಕೆ ಹೋಗಿ ಒಂದು ಹೇಳಿದ್ರೆ ಅವನೊಂದು ಬಂದ್ ಮಾಡಿ ಅವನು ಊರಿಗೆ ಹೋಗ್ಬಹುದು, ಬಂದ್ ಮಾಡಿ ಮನೆಗೆ ಹೋಗ್ಬಹುದು, ಏನಾದ್ರು ಮಾಡಬಹುದು. ಅಲ್ಲಿ ಕೆಲಸ ಮಾಡೋ 100 ಕೆಲಸಗಾರಿದ್ದಾರೆ. ನನ್ನಲ್ಲಿ ಕೆಲಸ ಉಂಟು ಕೊಡ್ಲಿಕ್ಕೆ ಆರೋಗ್ಯ ಡಿಪಾರ್ಟ್ಮೆಂಟ್ ಅಲ್ಲಿ. ಅವನ ತಂದೆ ತಾಯಿ ಮಕ್ಕಳು ಬದುಕಬೇಕಲ್ಲ, ಅವರ ಮಕ್ಕಳ ಫೀಸ್ ಕಟ್ಟಬೇಕಲ್ಲ. ಸೊ ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ದಟ್ ಇಸ್ ವಾಟ್ ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್ ಫಾರ್ ಎವ್ರಿ ಒನ್. ನಾವೇನು ಹೇಳ್ತಾ ಇದ್ದೇವೆ, ಇದು ನಿಮಗೆ ನಾವು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೇವೆ ಇದರಲ್ಲಿ. ಸೊ ಸೋಷಿಯಲ್ ಇಂಪ್ಯಾಕ್ಟ್ ಕೂಡ ನೀವು ನೋಡಬೇಕು. ದಟ್ ಇಸ್ ವಾಟ್ ವಿ ಆರ್ ಟೆಲ್ಲಿಂಗ್, ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್ ಫಾರ್ ದಿಸ್ ಪೀಪಲ್. ಅಗೇನ್ 10 days ವಿ ಆರ್ ಗೋಯಿಂಗ್. ಅದಕ್ಕಾಗಿ ವಿಲ್ ಗಿವ್ ದ ಪನಿಷ್ಮೆಂಟ್, not the capital punishment. Whatever it is there, the department will take care. We want to rectify the things, not close down the things. Closing it, close. 60 ಹೋಟೆಲ್ ಅಲ್ಲಿ ಈಗಾಗಲೇ ನಿಮಗೆ ಕಾನೂನು ನಿಯಮ ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ಆಗಿದ್ದು ಗೊತ್ತಾಗಿದೆ. ಸ್ಪಾಟಲ್ಲೇ ದಂಡ ಹಾಕಬೇಕಾಗಿತ್ತು. ಹಾಕುವಂತ ಕೆಲಸ ಆಗಿದೆಲ್ಲ, ದಂಡ ಹಾಕಿದ್ದಾರೆ. 50,000 ಅದೆಲ್ಲ ಹಿಂದೆ ಹಾಕಿದ್ದಾರೆ, ಒಪ್ಕೊಂತೀವಿ. ಬಟ್ 60 ಹೋಟೆಲ್ ಅಲ್ಲಿ ಯಾವ್ದೋ ಒಂದು ಹೋಟೆಲ್ಗೆ ದಂಡ ಹಾಕಿದ್ಯಾ? ಎಷ್ಟಾಗಿದೆ ಹಾಕಿದ್ರೆ ನಮ್ದು? ಓಕೆ, ಈಗ ಎಲ್ಲರಿಗೂ ಕೂಡ ನೋಟಿಸ್ ಕೊಡಲಾಗಿದೆ.
ಅವ್ರು ಉತ್ತರ ಕೊಡ್ತಾರೆ. ಉತ್ತರದ ನಂತರ ಕಾನೂನು ಎಷ್ಟು ದಂಡ ಹಾಕಬೇಕು ಆ ದಂಡ ಹಾಕ್ತಾರೆ. ಹೋಟೆಲ್ಗಳಿಗೂ ಹಾಕುವ ಹಾಗೆ ಸ್ಟಾರ್ ಹೋಟೆಲ್ಗೂ ಅಷ್ಟೇ ಫೈನ್ ಇರುತ್ತೆ ಸರ್, ಅಥವಾ ಅವರ ಸಾಂಕೇತಿಕ ದಂಡ ಹಾಕ್ತಾರೆ? up to 5 lakhs ಇದೆ. ಅಪ್ ಟು 5 lakhs. ಸರ್, ಈಗ ಇಂಟರ್ನ್ಯಾಷನಲ್ ಹೋಟೆಲ್ ಓನರ್ಗಳು, ಸ್ಟಾರ್ ಹೋಟೆಲ್ ಓನರ್ಗಳು ಎಲ್ಲೋ ಇರ್ತಾರೆ ಸರ್. ಅದನ್ನ ಮ್ಯಾನೇಜ್ಮೆಂಟ್ ಮಾಡೋರು ಮ್ಯಾನೇಜರ್ಗಳು, ಸಂಬಂಧಪಟ್ಟ ಸಿಬ್ಬಂದಿ ಮಾಡ್ತಾರೆ. ನೀವು ಓನರ್ಗಳಿಗೆ ಕರೆಸಿ ಅವರೊಂದು ಪ್ರತ್ಯೇಕವಾದ ಸಭೆ ಮಾಡಿ ಅವರಿಗೆ ವಾರ್ನಿಂಗ್ ಅಥವಾ ನಿರ್ದೇಶನ ಮಾಡಬಹುದು. ಅದೇ ನಾನು ಹೇಳಿದೆ ಅಲ್ಲ, ಸ್ಟಾಫ್ ಜವಾಬ್ದಾರಿ ಅಲ್ಲ, ನಮಗೆ ಓನರ್ ಜವಾಬ್ದಾರಿ. ಅವ್ನಿಗೆ ಯಾಕೆ ಹೆಸರು ಕೊಡುದು ಓನರ್ ಅಂತ ಹೇಳಿದ್ರೆ? ಓನರ್ ಅಂತ ಹೆಸರು ಎಲ್ಲ ಸಮಸ್ಯೆ ಅವನೇ ಓನ್ ಮಾಡಬೇಕು, ಅವನ ಇನ್ಕಮ್ ಆದ್ರೂ ಅವನೇ ಓನ್ ಮಾಡಬೇಕು, ಅವನ ಜವಾಬ್ದಾರಿ. ಅದಕ್ಕಾಗೆಲ್ಲ ನಾವು ಕರೆಸ್ತೇವೆ ಹೋಟೆಲ್ ಅವರು. ಅಲ್ಟಿಮೇಟ್ಲಿ ನೋಡಿ, ಅಲ್ಟಿಮೇಟ್ಲಿ ವಿ ಆರ್ ಪಾಸಿಟಿವ್ ಮೈಂಡ್, ವಿ ವಾಂಟ್ ಟು ಸೆಟ್ ದ ಥಿಂಗ್ಸ್ ರೈಟ್. ಇದು ನಮ್ಮ ಮುಖ್ಯ ಇವತ್ತು ಉದ್ದೇಶ ಇವತ್ತಾಗಿದೆ. ಈಗ ಅದು ಅಗತ್ಯ ನೋಡ್ತೇವೆ ಯಾವ ರೀತಿ ಮಾಡಬೇಕು. ನಾನು ಅವತ್ತು ಅರ್ಬನ್ ಡೆವಲಪ್ಮೆಂಟ್ ಇದ್ದಾಗ PG ಸೆಂಟರ್ ಹೇಗೆ ಓಪನ್ ಮಾಡಬೇಕಂತ PG ಪಾಲಿಸಿ ನಾವು ಮಾಡಿದ್ದೆವು. ಯಾಕಾಗ ತುಂಬಾ ಜನರಿಗೆ ಇವರು ಅಡ್ವಾನ್ಸ್ ತಗೊಳ್ಳೋದು, ಬಿಟ್ಟೋದ್ರೆ ಮತ್ತೆ ಕೊಡೋದಿಲ್ಲ, ಇದೆಲ್ಲ ಕಿರುಕುಳ ಇದ್ದು. ಅದಕ್ಕೆ ಒಂದು ಪಾಲಿಸಿ ಇರಲಿಲ್ಲ, ಅದಕ್ಕೆ ಒಂದು ಪಾಲಿಸಿಯ ನಾವು ಮಾಡಿದ್ದೆವು. ಮತ್ತು ಅದು ಈ ರೀತಿ ಕಿಚನ್ಗೆ ಸಂಬಂಧ ಹೇಗೆ ಮಾಡುವುದು ನಾವು ನೋಡ್ತೇವೆ. ಅದನ್ನು ಅದು ನಾವು ಹೇಳಿದ್ದೇವೆ, ಮುಂದೆ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಅವ್ರು ಅದೇ ಅದು ವಿಲ್ ಸರ್ಟಿಫೈ ಮಾಡ್ಬೇಕಂತ ಹೇಳಿದ್ರೆ ಕಿಚನ್ಗೆ ಮತ್ತು ಇದಕ್ಕೆ ನೋಡ್ಬೇಕಲ್ಲ. ಕ್ಲೀನ್ ಇದ್ರೆ ಅವ್ರು ಹಾಕ್ತಾರೆ, ಅಲ್ಲಿ ಹಾಕ್ಲಿಲ್ಲ ಅಂತೇಳಿ ಕ್ಲೀನ್ ಇಲ್ಲ ಅಂತ ಅರ್ಥ. ಸರ್ಕಾರದ ಇಂದಿರಾ ಕ್ಯಾಂಟೀನ್ ಹೋಟೆಲ್ಗಳಲ್ಲಿ ತುಂಬಾ ಸಾಕಷ್ಟು ತೊಂದರೆ ಇತ್ತು. ಅದಕ್ಕೆ ಯಾವ ರೀತಿ ಕ್ರಮ ತಗೋತೀರಾ? ಅದು ಈಗ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬರ್ತದೆ, ಆ ಅಧಿಕಾರಿ ಜೊತೆ ನಾವು ಮುಂದೆ ಮೀಟಿಂಗ್ ಮಾಡ್ತೇವೆ. ಅದನ್ನು ಸರ್, ಸಾಮಾನ್ಯ ಹೋಟೆಲ್ಗಳಲ್ಲಿ ಪ್ರತಿ ಅವ್ರು ಅನ್ನ ಮಾಡಿದ ಸಂದರ್ಭದಲ್ಲಿ ಸೋಡಾಗಳನ್ನ ಜಾಸ್ತಿ ಆಗ್ತಾ ಇದ್ದಾರೆ. ಅದು ಬಹಳ ಹಿಂಸೆ ಆಗ್ತಾ ಇದೆ ಎಲ್ಲಿ? ಅದೊಂದು. ಇನ್ನೊಂದು ಸರ್, ಸಾಮಾನ್ಯ ಹೋಟೆಲ್ಗಳಲ್ಲಿ ಆಮೇಲೆ ಹೋಟೆಲ್ ಸಾಂಬಾರು ರಸಂಗಳಿಗೆಲ್ಲ ಟೇಸ್ಟಿಂಗ್ ಪೌಡರ್ಗಳನ್ನ ಹಾಕ್ತಾರೆ. ಬಣ್ಣ ಬಣ್ಣ ಮಿಶ್ರಿತ ಹೆಚ್ಚು ಪರಿಣಾಮ ಬೀರ್ತದೆ. ಅದ್ರ ಬಗ್ಗೆ ಹೆಚ್ಚಿನ ಕ್ರಮ. ಈಗಾಗಲೇ ಕಲರ್ಗೆ ಸಂಬಂಧಪಟ್ಟಾಗೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾದ ಆಕ್ಷನ್ ಇವತ್ತು ತಗೊಂಡದ್ದು ಇದರಲ್ಲಿ ಚೆಕ್ಕಿಂಗ್ ಅದರಲ್ಲೆಲ್ಲ ಕೂಡ ಇದಕ್ಕೆ. ಸೊ ಅದನ್ನು ಕೂಡ ತನಿಖೆ ನಡೆಸಲಾಗುವುದು. ಯಾಕೆಂದ್ರೆ ನಿಮ್ಗೆ ಗೊತ್ತಿದ್ದೆಲ್ಲ, ನಾವು ಎಷ್ಟೇ ಮಾಡಿದ್ರು ಕೂಡ ಕೆಲವು ಮಾಡ್ತಾರೆ, ಇದು ನಮಗೆ ಸಮಸ್ಯೆ ಬರ್ತದೆ. ಅದಕ್ಕಾಗಿ ಬಾರ್ ಕೋಡ್ ಯಾಕೆ ನಾವು QR ಕೋಡ್ ಮಾಡಿದ್ದು, ನೀವು ಯಾವ್ದು ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿದ ನಂತರ ನಿಮ್ಗೆ ಹೊಟ್ಟೆ ಒಂದು ಟೈಪ್ ಆಗಿ ಒಂದು ಗ್ಯಾಸ್ ಆಗಿ ಒಂದು ಸೋಡಾ ಹಾಕಿದೆ ಅಂತ ಹೇಳಿ ಗೊತ್ತಾದ್ರೆ ನಮ್ಗೆ ಒಂದು ಮಾಹಿತಿ ಕೊಡಿ, ನಾವು ತಕ್ಷಣ ಟೆಸ್ಟ್ ಮಾಡ್ತೇವೆ. ಅಲ್ಲ, ಇಮಿಡಿಯೇಟ್ ಅಲ್ಲಿಗೆ ನಾವು ನಾಳೆ ಅವನು ಇನ್ನೊಂದು ಹೊಟ್ಟೆ ಹುಡುಕ್ಬೇಕಷ್ಟು ನಾವು ಹೋಗಿ, ಅವ್ನು ಮುಗಿದಿರ್ತದೆ, ಅವತ್ತಿಗೆ ಹೋಗ್ಬೇಕಲ್ಲ ಇಮಿಡಿಯೇಟ್. ನೀವು ಬೇಗ ಕೊಟ್ಟರು ಬೇಗ, ಇನ್ನು ನಾನು ಊಟ ಮಾಡಿ ಮಲಗಿಲ್ಲ ಮಧ್ಯಾಹ್ನ ಅಂತ ನೀವು ಕೂಡ ಎಂತ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಇಟ್ ಡಿಪೆಂಡ್ಸ್ ಆನ್ ಯುವರ್ ರಿಯಾಕ್ಷನ್. ಯಾವುದು ಯಾವುದು ಅಲ್ಲ, ವಾಚ್ ಟೀಮ್, ಎಕ್ಸ್ಪರ್ಟ್ ಅಂತಲ್ಲ, ವಾಚ್ ಟೀಮ್ ಅಂತ ಹೇಳಿ ನೋಡಿ. ನಮ್ಗೆ ನೀವು ಅರ್ಥ ಮಾಡಿಕೊಂಡು ನಮ್ಮ ಡಿಪಾರ್ಟ್ಮೆಂಟ್ ವರ್ಕ್ ಇದೆ, ಎಷ್ಟು ಅಂತ ಡೈಲಿ ಇವತ್ತು ಹೋಗ್ಬೋದು ಇದರಲ್ಲಿ. ಪೊಲೀಸಿಂಗ್ ಕೆಲಸ ಎಷ್ಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ ಕಾರಣ ಇವತ್ತು ನಾವು ಕೂಡ ಆಲೋಚನೆ ಮಾಡೋ ಒಂದು ವಾಚ್ ಟೀಮ್ ಅಂತ ಹೇಳಿಕೊಂಡು ಹಿರಿಯರು, ಸೀನಿಯರ್ ಸಿಟಿಸನ್ ಹೂ ಗಾಟ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಇದ್ದವರು ಇರ್ತಾರೆ, ಒಳ್ಳೆಯವರು, ಅವ್ರಿಗೊಂದು ಅವಕಾಶ ನೋಡಿಕೊಂಡು ಹೋಗಿ ಬರಲಿಕ್ಕೆ. ಅದಕ್ಕೆ ನಾವು ಲೀಗಲಿ ಒಂದು ಪ್ಲಾನ್ ಮಾಡಬೇಕಲ್ಲ. ದಟ್ ವಿ ಆರ್ ಥಿಂಕಿಂಗ್. ಅದು ಬಹುಶಃ ನಾವು ನ್ಯಾಷನಲ್ ಲೆವೆಲ್ ಫುಡ್ ಸೇಫ್ಟಿ ಆಫೀಸರ್ಸ್ ಮಧ್ಯೆ ಮೀಟಿಂಗ್ ಕರೆದಾಗ ಇದೆಲ್ಲ ಅಲ್ಲಿ ಚರ್ಚೆಯಾಗಿ ವಿ ಕ್ಯಾನ್ ಕ್ಲಿಯರ್ ಕಟ್ ಒಂದು ಗೈಡ್ ಲೈನ್ ನಾವು ಫಿಕ್ಸ್ ಮಾಡಬಹುದು. ಈಗ ಕೇಂದ್ರದ ಆಹಾರ ಸುರಕ್ಷತೆ ವಿಚಾರ ಸಂಬಂಧಪಟ್ಟಂತೆ ಈ ಮಸಾಲೆಗಳಾಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ ಅವರ ನೇತೃತ್ವದಲ್ಲಿ ಆಗ್ಬೇಕು. ಯಾಕಂದ್ರೆ ಬೇರೆ ಬೇರೆ ರೇಟ್ ಬೇರೆ ಬೇರೆ ಇರೋದ್ರಿಂದ ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಮಾನದಂಡಗಳಿಂದ ನಮ್ಮ ಫುಡ್ ಸೇಫ್ಟಿ ಅವರು ಬರ್ತಿದ್ದಾರೆ. ಬಟ್ ಅವ್ರು ನಾವು ಬರೆದ್ರು ಕೂಡ ಅಲ್ಲಿಂದ ನಮಗೆ ಸಮರ್ಪಕವಾಗಿ ಉತ್ತರ ಬರ್ತಿಲ್ಲ. ಹೀಗಾಗಿ ರಾಜ್ಯದ ಮಟ್ಟಕ್ಕೆ ಏನಾದರೂ ಮಾಡುವಂತ ಪ್ಲಾನ್ ಇದೆ ಅಂತ ಅವಕಾಶ ಉಂಟಾಗ ನಾವು ನೋಡಬೇಕು. ಇದಕ್ಕೆಲ್ಲ ಸೆಂಟ್ರಲ್ನವರೇ ಮಾಡಬೇಕು. ನಾವು ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಅದಕ್ಕಾಗಿ ನಾವು ಚರ್ಚೆ ಮಾಡಬೇಕು. ಅವ್ರು ಕೂಡ ರೆಡಿ ಇದ್ದಾರೆ, ಇಲ್ಲ ಅಂತ ಯಾರು ಕೂಡ ಹೇಳೋದಿಲ್ಲ. ಬಟ್ ವಿ ಹ್ಯಾವ್ ಟು ಗೆಟ್ ದ ಥಿಂಗ್ಸ್ ಡನ್. ಎಷ್ಟು ಹೋಟೆಲ್ ಟಾರ್ಗೆಟ್ ಸರ್? ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು 3 ಲಕ್ಷ ಹೋಟೆಲ್ ಇದ್ದಾವೆ, 60 ಅಂತ ಹೇಳಿದ್ದೀರಾ. ಈಗ ಎಷ್ಟು ಹೋಟೆಲ್ ಟಾರ್ಗೆಟ್ ಮಾಡಿದ್ರೆ ಸರ್? ಹೆಸರು ಬೇಡ ನಮಗೆ, ಎಷ್ಟು ಹೋಟೆಲ್ ಮಾಡ್ಬೇಕಂತ ನೋಡಿ, ಅದಕ್ಕೆ ನಾವು ಹೇಳಿದಲ್ಲ, ನಾವು ಒಂದು ಕಡೆ ರೇಡ್ ಮಾಡ್ತಂತ ಹೇಳಿದ್ರೆ ಎಲ್ಲರಿಗೊಂದು ಎಚ್ಚರಿಕೆ. ಅದು ಎಲ್ಲರಿಗೂ ಒಂದು ಎಚ್ಚರಿಕೆ, ಎಲ್ಲರೂ ಕೂಡ ರೆಡಿ ಇರಬೇಕು. ಇನ್ನು ನಾವು ನೆಕ್ಸ್ಟ್ ಟೈಮ್ ಎಲ್ಲಿಯಾದ್ರೂ ಹೋಗಿ ಸಿಕ್ಕಿದಾಗ ಮತ್ತೆ ಈ ರೀತಿ ಅವ್ರಿಗೆ ಮಾಫಿ ಮಾಡೋದು ಅಥವಾ ಕಡಿಮೆ ಆಗುದಲ್ಲ, ವೆರಿ ಸ್ಟ್ರಿಕ್ಟ್ ಆಕ್ಷನ್ ವಿಲ್ ಬಿ ಟೇಕ್. ಯಾಕೆ ನಾವು ಒಂದು ಚಾನ್ಸ್ ಕೊಟ್ಟಿದ್ದೇವೆ, ಫಸ್ಟ್ ಚಾನ್ಸ್. ನಾವು ದ್ಯಾಟ್ ಟು ರೆಕ್ಟಿಫೈ ಅಂಡ್ ಕಮ್ ಆನ್ ಲೈನ್. ಇನ್ನು ಅವರಿಗೆ ಕ್ಷಮೆ ಅಂತ ಪ್ರಶ್ನೆ ಯಾರಿಗೂ ಕೂಡ ಇಲ್ಲ. ಇನ್ನು ಅವ್ರೇನು ಮಾಡೋದಿದ್ರೆ ಇದು ಬೇಕಂದಲೇ ಮಾಡ್ತಾರೆ ಅಂತ ಅರ್ಥ. ಇವತ್ತು ಇಷ್ಟು ದಿವಸ ಆಗಿ ಕೂಡ ಈ ಮಂಗಳೂರು KFC ಅವರಿಗೆ ಬುದ್ಧಿ ಬರಲಿಲ್ಲ ಅಂತ ಹೇಳಿದ್ರೆ ಅವನ ಉದ್ದೇಶ ಏನು? ಯಾರು ಬರ್ತಾರೆ ನಮ್ಮ ಸೆಂಟರ್ಗೆ, ಯಾರು ನೋಡ್ತಾರೆ ಎಂಬ ಭಾವನೆ ಇತ್ತು ಅವರಿಗೆ. ಸದ್ಯಕ್ಕೆ ಅವರ ಭಾವನೆಯನ್ನು ತೋರಿಸಿ ಕೊಟ್ಟಿದ್ದೇವೆ, ಅವರ ಸ್ಥಳ ಏನಂತೇಳಿ. ಅದೇ ರೀತಿ ನಾವು ಮಾಡ್ತೇವೆ. ಯಾವುದು ಬಟ್ ಇದು ಯಾಕಂದ್ರೆ ಸರ್ ಕೇಂದ್ರ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇತ್ತು, ಅಲ್ಲಿಂದ ಡೈರೆಕ್ಷನ್ ಕೇಂದ್ರದ ಆಹಾರ ಸುರಕ್ಷತೆಗೆ ಇರೋದ್ರಿಂದ
ತೆಲಂಗಾಣ, ಮಹಾರಾಷ್ಟ್ರ, ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗಬೇಕಿತ್ತು. ತಡವಾಗಿ, ಒಂದು ತಿಂಗಳು ತಡವಾಗಿ ಇಂಪ್ಲಿಮೆಂಟ್ ಆಗಿದೆ. ಇದು ರಾಜ್ಯ ಸರ್ಕಾರದ ಅಥವಾ ಸ್ಟೇಟ್ ಆಹಾರ ಸುರಕ್ಷತೆ ಸೂಚನೆ ಅಥವಾ ಇಂಪ್ಲಿಮೆಂಟ್ ಅಲ್ಲ. ಹೀಗಾಗಿ ಇದನ್ನ ರಾಜ್ಯ ಸರ್ಕಾರ ಯಾಕೆ ಹಿಂಪಡೆಯುವಂತ ಪ್ಲಾನ್ ಮಾಡಿ? ಅದು ಯಾರು ಪಡೆದಿದ್ದಾರೆ? ಸಿಎಂ ಏನೋ ಹೇಳಿದ್ರು. ಏನೋ ಹಿಂಪಡೆದ ಅಂತ ಹೇಳಿದಾರ? ಏನೋ ಇಲ್ಲ, ನೀವು ಇಲ್ಲಿ ಏನೋ ಮಾತಾಡೋದಾಗ್ತದೆ, ನಮ್ಗೆ ಅರ್ಥ ಆಗ್ತದೆ. ನೋಡಪ್ಪ ಒಂದ್ ತಮ್ಮ ಪಕ್ಷದ ಶಾಸಕರೇನೆ ನೋಡಿ, ಅದು ಮತ್ತೆ ನೀವೀಗ ಅದನ್ನ ನಾನು ಹೇಳ್ದು ಕೇಳಿಯಪ್ಪ, ನಾನು ಹೇಳ್ದು ಕೇಳಿ ನೀವು ಅರ್ಥ ಮಾಡಿಕೊಳ್ಬೇಕು. ಶಾಸಕರು ಬಂದು ಅದನ್ನ ಏನೋ ಹೇಳಿದ್ರು ಅಂತ ಹೇಳಿಕೊಂಡು ಅಲ್ಲ, ಅಥವಾ ಒಗ್ಗರಣೆ ಮಸಾಲೆ ಗಿಸಾಲ ಹಾಕಿ ನಿಮ್ದೆ ಕೊಟ್ರೆ ಆಗ್ತದ? ಇಲ್ಲಿ ಪ್ರಶ್ನೆ ಏನು? ಗುಡ್ಕಾ ಬ್ಯಾನ್ 2014 ನಾನು ಹೆಲ್ತ್ ಮಿನಿಸ್ಟರ್ ಫಸ್ಟ್ ಬ್ಯಾನ್ ಮಾಡಿದ್ದೆ. ಆಗ ಇದಕ್ಕಿಂತ ಜಾಸ್ತಿ ಅದಕ್ಕೆ ಹಾಗೆ ಇತ್ತು ಅಂತೇಳಿ ಇತ್ತು. ಈಗ ಏನಿದೆ, ಮೊನ್ನೆ ಆದೇಶ, ಪಾನ್ ಮಸಾಲೆ ಏನಿದೆ ಅದರಲ್ಲಿ ಗುಡ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರ ಬಗ್ಗೆ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಆ ಆದೇಶ ಎಲ್ಲಿಯೂ ಕೂಡ ಇಲ್ಲೇ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ಮತ್ತೆ ನಮಗೆ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತಂತ ಹೇಳ್ತಿದ್ದಾರೆ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಎಂದು ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳುದು ಇಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ, ಅಲ್ಲಿ ಒಮ್ಮೆ ನಿಂತು ನೋಡಿ, ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನಮಗೆ ಹೇಳಿ. ನಾನು ಹೇಳಿದ್ದೇನಲ್ಲ, ಅಂತ ಯಾವುದೇ ವಿಚಾರ ಇಲ್ಲ. ಹಾಗೇನು ಇದ್ರೂ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಬಗ್ಗೆ ಮಾತಾಡ್ತೇವೆ. ಇದು ಬೆಂಗಳೂರಲ್ಲಿ H1N1 ಪ್ರಕ್ರಿಯೆ 500 ಜನ ಮಕ್ಕಳಿಗೆ ಒಂದೇ ಸ್ಕೂಲಲ್ಲಿ ಪತ್ತೆ ಆಗಿದೆ ಸರ್. ಬೆಂಗಳೂರಲ್ಲಿ H1N1 ಯಾವ ಸ್ಕೂಲು? ನಮ್ಮ ಮಾಹಿತಿ ತಗೊಂಡು ನಾಳೆ ನಿಮ್ಗೆ ಹೇಳ್ತೇನೆ. ಇವತ್ತು ಇದೊಂದು ಸದ್ಯಕ್ಕೆ ಇರಲಿ, ಫುಡ್ ಸೇಫ್ಟಿ ಇದು ಹೈವೇ ರೋಡಲ್ಲಿ ಇರೋ ಕ್ಯಾಂಟೀನ್ಗಳು, ಹೋಟೆಲ್ಗಳು ಅಲ್ಲಿ ದಾಳಿ ಎಲ್ಲ ದಾಳಿ ಮಾಡಿದೇವಲ್ಲ. ವಿಲ್ ಡೂ ದಟ್ ಎವ್ರಿಥಿಂಗ್. ಡಾಬಾ ಇದೆಲ್ಲ ಮಾಡಿದ್ದೇವೆ. ಕಾನೂನು ಪ್ರಕಾರ ಎಲ್ಲೆಲ್ಲಿ ಆಕ್ಷನ್ ತಗೋ ಅಲ್ಲೆಲ್ಲ ಆಕ್ಷನ್ ತಗೊಳ್ತೇವೆ. ನಮ್ಗೆ ಹೌದು, ಏನ್ ಮಾಡುದು, ಜನ ಕಮ್ಮಿ ಆಗಿದೆ, ಅಂಗಡಿ ಜಾಸ್ತಿ ಆಗಿದೆ. ಈಗ